ಈ ಬ್ರಿಗೇಡ್ ನಾನು ನಿಮ್ಗೆ ಹೇಳ್ತೇನೆ, ಸಾಧು ಸಂತರ ನೇತೃತ್ವದಲ್ಲಿ ಎಲ್ಲ ರೈತರ ಭೂಮಿ ವಾಪಸ್ ಅವರ ಹೆಸರಿಗೆನೆ ಪಹಣಿ ಆಗಬೇಕು. ಅಲ್ಲಿ ತನಕನೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. ಇದು ಬ್ರಿಗೇಡಿನ ಉದ್ದೇಶ. ಈ ಬ್ರಿಗೇಡ್ ನಾನು ನಿಮ್ಗೆ ಹೇಳ್ತೇನೆ, ಸಾಧು ಸಂತರ ನೇತೃತ್ವದಲ್ಲಿ ಎಲ್ಲ ರೈತರ ಭೂಮಿ ವಾಪಸ್ ಅವರ ಹೆಸರಿಗೆನೆ ಪಹಣಿ ಆಗಬೇಕು. ಅಲ್ಲಿ ತನಕನೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. ಇದು ಬ್ರಿಗೇಡಿನ ಉದ್ದೇಶ. ನೀವು ನೋಡ್ತಾ ಇರ್ಬೋದು, ರೈತರು ತುಂಬಾ ಜನ ರೈತರು ಬಂದಿದ್ದೀರಿ. ನಮ್ಮ ಜಮೀನ ಒಕ್ತಾಸ್ತಿ ಮಾಡಿಬಿಟ್ಟಿದ್ದಾರೆ. ಪಹಣಿನಲ್ಲಿ ಒಕ್ತಾಸ್ತಿ ಏನು ತಪ್ಪು ಮಾಡಿದ್ವಿ ನಾವು? 500,000 ವರ್ಷಗಳು ಅಪ್ಪ ಅಜ್ಜ ಮುತ್ತಜ್ಜನ ಕಾಲದಿಂದನೂ ಕೂಡ ನಮ್ಮ ವಂಶದಲ್ಲಿ ಇದ್ದಂಥ ಆ ಜಮೀನು ಒಕ್ತಾಸ್ತಿ ಅಂತ ಮಾಡ್ಕೊಂಡಿರ್ಬೇಕಾದ್ರೆ ಎಷ್ಟು ಸೊಕ್ಕಿರ್ಬೇಕು ಇವರಿಗೆ. ಈ ಬ್ರಿಗೇಡ್ ನಾನು ನಿಮ್ಗೆ ಹೇಳ್ತೇನೆ, ಸಾಧು ಸಂತರ ನೇತೃತ್ವದಲ್ಲಿ ಎಲ್ಲ ರೈತರ ಭೂಮಿ ವಾಪಸ್ ಅವರ ಹೆಸರಿಗೆನೆ ಪಹಣಿ ಆಗಬೇಕು. ಅಲ್ಲಿ ತನಕನೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. ಇದು ಬ್ರಿಗೇಡಿನ ಉದ್ದೇಶ. ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಈ ಉದ್ದೇಶ ರಾಜಕೀಯ ಉದ್ದೇಶ ಅಲ್ಲ. MLA ಅನೇಕ ಮಂತ್ರಿ ಉಪಮುಖ್ಯಮಂತ್ರಿ ತನಕ ಆಗಿದ್ದೇನೆ. ರಾಜಕಾರಣ ಮಾಡೋದಕ್ಕಿನ್ನು ಬೇಕಾದಷ್ಟು ಜಾಗ ಇದೆ. ರಾಜಕೀಯಕ್ಕೆ ಮಾಡೋಕ್ಕೋಸ್ಕರ ಅಂತ ತುಂಬ ಜನ ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡಲ್ಲ.